ರೈಟ್. ಇದು ಬಿಜೆಪಿಯ ಕಥೆ. ಆದ್ರೆ ಇನ್ನು ಕಾಂಗ್ರೆಸ್ನಲ್ಲೇ ನಡೀತಾ ಇದೆ. ಹಳೆ ಮೈಸೂರು ಭಾಗ ಕಾಂಗ್ರೆಸ್ನ ಭದ್ರಕೋಟೆ, ಕಾಂಗ್ರೆಸ್ನ ಖಜಾನೆ ಅಂತಾನೆ ಹೇಳ್ಬೇಕು. ಅದನ್ನ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ಲಾನ್ ರೂಪಿಸಿದ್ದಾರೆ. ಇವತ್ತು ಹಳೆ ಮೈಸೂರು ಭಾಗದ ನಾಯಕರುಗಳ ಸಭೆಯನ್ನ ಕರೆದಿದ್ದಾರೆ. ಹೋಟೆಲ್ನಲ್ಲಿ ಡಿನ್ನರ್ ಕರೆದಿದ್ದಾರಂತೆ. ಲೋಕಸಭಾ ಸಮರಕ್ಕೆ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸ್ತಾ ಇದೆ. ಹಳೆ ಮೈಸೂರು ಭಾಗನ ಉಳಿಸ್ಕೊಳ್ವೆ ಹೋದ್ರೆ ಕಾಂಗ್ರೆಸ್ಗೆ ಬೇರುಗಳೇ ಕಿತ್ತು ಬಂದ ಹಾಗೆ ಆಗತ್ತೆ. ಯಾಕಂತಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಬೇರುಗಳು ಉತ್ತರ ಕರ್ನಾಟಕದಲ್ಲಿ ಇದ್ದ ಹಾಗೇನೆ ಬಹುಭಾಗ ಹಳೆ ಮೈಸೂರು ಭಾಗದಲ್ಲೂ ಕೂಡ ಇದೆ. ಸೊ ಅದ್ ಜೊತೆಗೆ ಸಿದ್ದರಾಮಯ್ಯನವ್ರಿಗೆ ಅದು ಪ್ರತಿಷ್ಠೆಯ ಪ್ರಶ್ನೆ. ಹೇಳಿ ಕೇಳಿ, ಮೈಸೂರು ಭಾಗದಲ್ಲೇ ಗೆಲ್ಲಿಸ್ಕೊಂಡು ಬರಕ್ಕಾಗ್ಲಿಲ್ಲ ಅಂತಂದ್ರೆ ಇನ್ನೇನ್ ಮಾಡಕ್ಕಾಗತ್ತೆ ಅನ್ನೋ ಪ್ರಶ್ನೆ ಬಂದ್ಬಿಡತ್ತೆ. ಹಾಗಾಗಿ ಹಳೆ ಮೈಸೂರು ಭಾಗ ವೆರಿ ವೆರಿ ಇಂಪಾರ್ಟೆಂಟ್ ಅವರಿಗೆ. ಇವತ್ತು ಸಚಿವ ಕೃಷ್ಣ ಬೈರೇಗೌಡ ಚೆಲುವರಾಯಸ್ವಾಮಿ ಸಭೆ ಆಯೋಜನೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಆದರೆ ಸಿದ್ದರಾಮಯ್ಯನವರು ಈ ನಾಯಕರುಗಳ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ನೋಡಿ, ಈಗ ನೀವು ಒಂದು ವಿಚಾರ ಹೇಳಿದ್ರಿ, ಮೈಸೂರನ್ನ ಅಲ್ಲಿ ಗೆಲ್ಸ್ಕೊಂಡು ಬರಲೇಬೇಕು ಅನ್ನುವ ವಿಚಾರ ಪ್ರತಿಷ್ಠೆ ಸಿದ್ದರಾಮಯ್ಯವ್ರಿಗೆ ಇರ್ಬೋದು. ಆದರೆ ಪುತ್ರನನ್ನ ಕಣಕ್ಕೆ ಇಳಿಸ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಅವರೇ ಸ್ಥಳೀಯ ಕೈ ಶಾಸಕರು ಹಾಗೂ ಮಾಜಿ ಶಾಸಕರನ್ನ ಅಭಿಪ್ರಾಯವನ್ನ ಸಂಗ್ರಹಿಸಿದ್ರು. ಆದರೆ ಅವರೆಲ್ಲರೂ ಕೊಟ್ಟಿದ್ರು ಯಾವುದೇ ಕಾರಣಕ್ಕೂ ಈ ಬಾರಿ ನಿಲ್ಲೋದು ಬೇಡ ಅಂತೇಳಿ. ಕಾರಣ ಇಷ್ಟೇ, ವಿಧಾನಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಅಂದುಕೊಂಡಷ್ಟು ಮತಗಳು JDSಗಾಗಲಿ ಬಿಜೆಪಿಗಾಗಲಿ ಬೀಳಲಿಲ್ಲ, ಕಾಂಗ್ರೆಸ್ಗೆ ಬಿದ್ದಿತ್ತು. ಅವ್ರು ಊಹೆ ಮಾಡಲಿಲ್ಲ ನಾವು ಹಳೆ ಮೈಸೂರು ಭಾಗದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಗೆಲುವನ್ನ ದಾಖಲು ಮಾಡ್ತೀವಿ ಅಂತೇಳಿ. ಆ ವೈಬ್ ಇದೆಯಲ್ಲ, ಅದು ಲೋಕಸಭಾ ಚುನಾವಣೆಯಲ್ಲಿ ಕೂಡ ಕಂಟಿನ್ಯೂ ಆಗಿದೆ, ಮೊಮೆಂಟಮ್ ಕ್ಯಾರಿ ಓವರ್ ಆಗಿದೆ. ಇನ್ನೊಂದು JDS ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಇನ್ನಷ್ಟು ಟಫರ್ ಆಗ್ಬಿಟ್ಟಿದೆ, ಇನ್ನಷ್ಟು ಸವಾಲು ಜಾಸ್ತಿ ಕಠಿಣ ಆಗ್ತಾ ಇದೆ ಅಂತ. ಮತ್ತೆ ಬಿಜೆಪಿ ನಾಗೇಂದ್ರ ಬಾಬು, ಸಂಘ ಪರಿವಾರ ಮತ್ತು ಬಿಜೆಪಿ ಅಂತ ಹೇಳ್ಬೇಕು. ನಾನು ಬರೀ ಬಿಜೆಪಿಗೆ ಅಷ್ಟೇ ನಾನು ಅಡ್ವಾಂಟೇಜನ್ನು ಕೊಡೋದಿಲ್ಲ. ಸಂಘ ಪರಿವಾರ ಮತ್ತು ಬಿಜೆಪಿ ಬಹಳ ವ್ಯವಸ್ಥಿತವಾಗಿ ಕಳೆದ 2 ದಶಕಗಳಿಂದ ಹಳೆ ಮೈಸೂರು ಭಾಗದಲ್ಲಿ ಯೋಜಿತವಾಗಿ ಗ್ರೌಂಡ್ ಲೆವೆಲ್ ಕೆಲಸ ಮಾಡಿಕೊಂಡು ತಮ್ಮ ಬೇಸನ್ನು ನಿರ್ಮಾಣ ಮಾಡ್ಕೋತಾ ಇದೆ. ಅದು ಸುಮಲತಾ ಅವರ ಗೆಲುವಿನಲ್ಲಿ ತಕ್ಕಮಟ್ಟಿಗೆ ಕಾಣ್ತು ಕೂಡ. ಎಲ್ಲೋ ಒಂದು ಕಡೆ ಇನ್ನು ಹಲವು ಚುನಾವಣೆಗಳಲ್ಲೂ ಕೂಡ ಸ್ವಲ್ಪ ಅದ್ರ ರಿಫ್ಲೆಕ್ಷನ್ಸ್ನ ನೋಡ್ಬೋದು. ನಮ್ಮ ಪ್ರತಿನಿಧಿ ಬಸವರಾಜ್ ಈ ಕುರಿತಾಗಿ ನೇರ ಸಂಪರ್ಕದಲ್ಲಿದ್ದಾರೆ, ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಬಸವರಾಜ್, ಕಾಂಗ್ರೆಸ್ ಕೂಡ ರಣತಂತ್ರ ರೂಪಿಸ್ತಾ ಇದೆ. ಸೊ ಲೋಕಸಭಾ ಚುನಾವಣೆಯ ರಣತಂತ್ರ ಹೆಣಿಯೋದಕ್ಕೆ ಇವತ್ತಿನ ಸಭೆಯೇ ನಾಂದಿ ಆಗುತ್ತಾ? ಯಾಕಂತಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅವರು ಹಳೆ ಮೈಸೂರು ಭಾಗವನ್ನು ರಕ್ಷಣೆ ಮಾಡ್ಕೋಬೇಕು. ಅಲ್ಲಿಗಾಗಲೇ ಪ್ರತಾಪ್ ಸಿಂಹ ಬಂದು ಒಂದಷ್ಟು ಹವಾ ಎಬ್ಸಿದ್ದಾರೆ. JDS ಬಿಜೆಪಿ ಮೈತ್ರಿಯಿಂದ ಮತ್ತೊಂದಷ್ಟು ಹವಾ ಎದ್ದಿದೆ. ಏನ್ ನಡಿಬೋದು ಇವತ್ತು, ಏನ್ ಪ್ಲಾನಿಂಗ್ ನಡಿಬೋದು? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಸವಾಲಾಗಿರ್ತಕ್ಕಂಥದ್ದು ಹಳೆ ಮೈಸೂರು ಭಾಗ. ಯಾಕಂದರೆ BJP JDS ಮೈತ್ರಿ ವರ್ಕೌಟ್ ಆಗೋದೇ ಈ ಭಾಗದಲ್ಲಿ. ಈ ಭಾಗದಲ್ಲಿ ಸಾಕಷ್ಟು ರಣತಂತ್ರವನ್ನು ಹೆಣಿಲೇಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಹೆಚ್ಚಿನ ಸೀಟನ್ನು ಗೆಲ್ಲಬೇಕಾದಂಥ ಅನಿವಾರ್ಯತೆ ಹಿಂದಿನಿಂದ ಕೂಡ ಕಾಂಗ್ರೆಸ್ನ ಇದೊಂದು ಬೆಲ್ಟ್ ಆಗಿತ್ತು. ಆಮೇಲೆ JDS ಲಗ್ಗೆ ಅದು ಬಿಟ್ಟ ಬಳಿಕ ಅಲ್ಲಿ JDS ಒಕ್ಕಲಿಗ ಬೆಲ್ಟ್ ಅನ್ನುವಂಥದ್ದು JDS ಮತಗಳು ಸಹಜವಾಗಿ ಬರ್ತವೆ. ಈ ಎರಡನ್ನೂ ಬ್ರೇಕ್ ಮಾಡಬೇಕಾಗಿದೆ. ಒಂದು BJP ಮತ್ತು JDS ಏನು ಮೈತ್ರಿ ಇದೆ, ಆ ಮೈತ್ರಿಯನ್ನು ಬ್ರೇಕ್ ಮಾಡಬೇಕು. ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಈಗ ಏನು ಸ್ಥಾನಗಳನ್ನು ಗೆಲ್ಲಾಗಿದೆ, ಆ ಸ್ಥಾನದ ಆಧಾರಗಳ ಮೇಲಾದರೂ ಕೂಡ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ಗಿದೆ. ಉತ್ತರ ಕರ್ನಾಟಕ ಭಾಗವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ದಕ್ಷಿಣ ಕರ್ನಾಟಕ, ಅದರಲ್ಲಿ ಹಳೆ ಮೈಸೂರು ಭಾಗದಲ್ಲಿ CM DCM ಇದೇ ಭಾಗವನ್ನು ಪ್ರತಿನಿಧಿಸ್ತಾರೆ. ಅವರಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವರ ಭಾಗದಲ್ಲೇ ಹೆಚ್ಚಿನ ಸೀಟ್ಗಳು ಬಂದಿಲ್ಲ ಅಂದರೆ ಅದು ತೀವ್ರವಾದಂಥ ಹಿನ್ನಡೆ ದೆಹಲಿ ನಾಯಕರಿಗೆ ತಲುಪುತ್ತೆ. ಹಾಗಾಗಿ ಇವತ್ತಿನ ಸಭೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಒಕ್ಕಲಿಗ ನಾಯಕರು ಈ ಒಂದು ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅವರ ಜೊತೆ ಒಂದಷ್ಟು ಮೀಟಿಂಗನ್ನು ಮಾಡುವ ಮೂಲಕ ರಣತಂತ್ರಗಳನ್ನು ಹೆಣೆಯುವಂಥದ್ದು ಮತ್ತು ಅಭ್ಯರ್ಥಿಗಳನ್ನು ಫೈನಲ್ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಬಹಳ ಪ್ರಮುಖವಾದಂಥ ಮೀಟಿಂಗ್ ಇವತ್ತಿನ ಸಭೆಯಲ್ಲಿ ಆಗತ್ತೆ. ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.